ಮಾಜಿ ಮುಖ್ಯಮಂತ್ರಿಗಳು. ಓಕೆ, ನಾವು ಕುಮಾರಸ್ವಾಮಿ ಆಗ್ತೀವಿ. 4 ವರ್ಷಗಳ ಇತಿಹಾಸದಲ್ಲಿ ನಾನು ಯಾವುದೇ ತಪ್ಪು ಮಾಡಿಲ್ಲ. ನಾನು ತಪ್ಪು ಮಾಡಿರೋ ತೆಂಗಿನಕಾಯಿ ಮೇಲೆ ಆಣೆ. ಆದ್ರೆ ಒಡೆದ ತೆಂಗಿನಕಾಯಿ ಏನೇ ಆಗಿರ್ಲಿ, ಇವತ್ತಿನ ದಿವಸ ಹೂವು ಆಗಿರ್ಲಿ, ಯಾವುದೇ ಆಗಿರ್ಲಿ, ಜನಗಳಿಗೆ ಉಪಯೋಗ ಆಗಬೇಕು. ಆದ್ರೆ ಇದೆರಡು ಪೂಜೆ ಮಾಡುವ ವಸ್ತು, ಜನಗಳನ್ನ ನಾನು ಪೂಜೆ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ದಯವಿಟ್ಟು ಈ ಸಂದರ್ಭದಲ್ಲಿ ನೀವು ತೆಂಗಿನಕಾಯಿನ ಹೊಡಿತಾ ಇದ್ರು ಮತ್ತೊಂದು ಹೊಡಿತಾರೋ ನಮಗೆ ಗೊತ್ತಿಲ್ಲ. ಆದರೆ ಚಾನಲ್ನಿಂದ ಚಾನಲ್ಗೆ ಕೆಲವರು ಜಂಪ್ ಆಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ತಾವು ಕೂಡ ಜಂಪ್ ಆದಂಥ ಉದ್ದೇಶ ಏನು ಅಂತಕ್ಕಂಥದ್ದನ್ನು ಜನಗಳಿಗೆ ತಿಳಿಸ್ಬೇಕು. ನಾವು ಚಾನಲ್ನಿಂದ ಚಾನಲ್ಗೆ ಜಂಪ್ ಮಾಡಿಲ್ಲ. ಯಾವತ್ತು ಜನಗಳ ಸೇವೆಯಲ್ಲಿ ಇದ್ದೀವಿ, ಜನಗಳ ಸೇವೆಯಲ್ಲಿ ಇರ್ತೀವಿ. ಅದು ಪಾರ್ಟಿ ಯಾವುದೇ ಆಗಿರ್ಬೋದು, ಆದರೆ ನಮ್ಮ ಪಾರ್ಟಿ ಮಾತ್ರ ಒಂದೇ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದು ಜನಸೇವೆ ಮಾಡಬೇಕು, ಕರ್ನಾಟಕ ಉಳಿಸಬೇಕು, ಜನಗಳ ಸುರಕ್ಷತೆ ನೋಡ್ಕೋಬೇಕು ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ದಯವಿಟ್ಟು ಮತ್ತೊಂದು ವಿಷಯವನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನೀವು ಇಷ್ಟು ವರ್ಷಗಳಿಂದ ಬರೀ ಕೂಲಂಕುಷವಾಗಿ ಮಾಡಿ ಅರ್ಧನ ಕೂಲಂಕುಷವಾಗಿ ನಿಲ್ಲಿಸ್ಬಿಟ್ಟು 2 ವರ್ಷದಲ್ಲಿ ಇಳಿದು ಬಿಟ್ರಿ. ಅದು ಬಹಳ ತಪ್ಪಾಗಿದೆ. ನಮಗೆ ಕರೆಕ್ಟ್ ಆಗಿ ಇನ್ನೊಂದು 4 ವರ್ಷ ನಾವು ಹೋಗ್ಬಿಟ್ಟಿದ್ರೆ ಈ ತೊಂದರೆ ಬರ್ತಾ ಇರಲಿಲ್ಲ. ದಯವಿಟ್ಟು ಈಗ ಇನ್ನೊಂದು ವಿಷಯವನ್ನ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಗ್ಯಾಸ್ಗೂ ಮತ್ತು ಅಕ್ಕಿಗೂ ಇರ್ತಕ್ಕಂಥ ವ್ಯತ್ಯಾಸಗಳನ್ನ ದಯವಿಟ್ಟು ತಿಳಿಸಿ. ಗ್ಯಾಸ್ ಅನ್ನ ಕೊಟ್ಟಿದ್ದಾರೆ, ಅಕ್ಕಿಯನ್ನು ಕೊಟ್ಟಿದ್ದಾರೆ, ಇವುಗಳಿಗೆ ಏನು ವ್ಯತ್ಯಾಸ ಬರ್ತಾ ಇದೆ ಅಂತಕ್ಕಂಥದ್ದನ್ನ ತಿಳಿಸಿ. ಸರ್ಕಾರದಿಂದ ಗ್ಯಾಸ್ ಅನ್ನು ಪುಕ್ಸೇಟೆ ಕೊಟ್ಟಿದ್ದಾರೆ, ಬಹಳ ಸಂತೋಷ. ಆದ್ರೆ ಈ ಇನ್ನೊಂದು ವಿಷಯ, ಅಕ್ಕಿ ಅಂತ ಪುಕ್ಸೇಟೆ ಕೊಟ್ಟಿದ್ದಾರೆ. ಗ್ಯಾಸ್ ಅನ್ನ ಇವತ್ತು ಏನಾಗಿದೆ, ಅವರು 9 ಸಿಲಿಂಡರ್ ಅಂದ್ರು, ಆಗ್ಲೇ 12 ಕೊಟ್ಟಿದ್ದಾರೆ. ಆಮೇಲೆ ತಿರ್ಗಾ ನಾಳೆ ಏನಾಗುತ್ತೆ ಗೊತ್ತಿಲ್ಲ. ಆದ್ರೆ ಒಂದು ವಿಷಯ ಹೇಳ್ತೀನಿ, ಕೊಟ್ಟಿದ್ದು ಕೊಟ್ಟರು, ಮತ್ತೆ ಮಕ್ಕಳ ಕೈನಲ್ಲಿ ಮಿಠಾಯಿ ಕೊಟ್ಬಿಟ್ಟು ಕಿತ್ತು ಅಳುವಾಗ ಮತ್ತೆ ಮಗು ಕೈಗೆ ಮಿಠಾಯಿ ಕೊಟ್ಟಂಗಾಗಿದೆ, ಹೌದಲ್ವಾ? ಒಟ್ಟಿನಲ್ಲಿ ಕೊನೆಯದಾಗಿ ತೆಂಗಿನಕಾಯಿ ತಲೆ ಹೊಡೆಯೋದಷ್ಟೇನೆ. ತೆಂಗಿನಕಾಯಿ ತಲೆಗಾರು ಹೊಡಿಲಿ, ಕಾಲ್ಗಾಲು ಒಟ್ಟಿಲ್ಲ, ನಮ್ಮ ತೆಂಗಿನಕಾಯಿ ನಮ್ಮ ಕೈಲಿರ್ಬೇಕು. ಹೌದು, ಬಹಳ ಸಂತೋಷ. ಬರ್ತೀನಿ ಸ್ವಾಮಿ. ಥ್ಯಾಂಕ್ ಯು. ಈಗ ನಮ್ಮ ಜುಗಲ್ಬಂದಿ ಮಿಮಿಕ್ರಿ ಜುಗಲ್ಬಂದಿ ರೌಂಡ್ ನಲ್ಲಿ ನಾವು ರೆಬಲ್ ಸ್ಟಾರ್ ಅಂಬರೀಶ್. ಓಕೆ, ನಾನು ರೆಬಲ್ ಸ್ಟಾರ್ ಅಂಬರೀಶ್, ಅದು ನೀವು ಯಾರು ಆಗ್ತೀರಾ? ಸರ್, ವಾಟಾಳ್ ನಾಗರಾಜ್. ಓಕೆ, ಇವ್ರು ವಾಟಾಳ್ ನಾಗರಾಜ್ ಆಗ್ತಾರೆ, ನಾನು ರೆಬಲ್ ಸ್ಟಾರ್ ಅಂಬರೀಶ್ ಆಗ್ತಾ ಇದ್ದೀನಿ. ಬನ್ನಿ ಜುಗಲ್ಬಂದಿ ನೋಡೋಣ. ರೆಬಲ್ ಸ್ಟಾರ್ ಅಂಬರೀಶ್, ವಾಟಾಳ್ ನಾಗರಾಜ್. ಒಂದು ಮಾತೇನಪ್ಪಾ ಅಂದ್ರೆ, ನಮ್ಮ ನಾಡು ನುಡಿ ಜನಗಳನ್ನ ಉದ್ಧಾರ ಮಾಡಬೇಕು ಅಂದ್ರೆ ಜನಗಳನ್ನ ಚೆನ್ನಾಗಿ ನೋಡ್ಕೋಬೇಕು. ಇವತ್ತಿನ ದಿವಸ ನಾವು ಹೇಗೆ ಇರ್ಲಿ, ಜನ ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ, ನಮಗೋಸ್ಕರ ಪೂಜೆ ಮಾಡ್ತಾರೆ, ಚೆನ್ನಾಗಿರ್ಲಿ ಅಂತಾರೆ. ಆದ್ರೆ ಒಂದು ಜನಗಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಮನ್ನ ಕೂರಿಸ್ತಾರೆ, ಇಲ್ಲ ಮನೆ ಕಳಿಸ್ತಾರೆ. ಹುಷಾರಾಗಿರಿ. ನೀವಂತೂ ಯಾವಾಗ ನೋಡಿದ್ರು ಏನೇ ಸಮಸ್ಯೆ ಬರಲಿ, ಯಾವ್ದಾರ ಒಂದು ಪ್ರಾಣಿ ಹಿಡ್ಕೊಂಡು ಜಗಳ ಮಾಡ್ತಾನೆ ಇರ್ತೀರಾ, ಮುಂದ್ಗಡೆ ಯಾವ್ದಾರ ಒಂದು ಧ್ವನಿ ತೆಗಿತಾನೆ ಇರ್ತೀರಿ. ಧ್ವನಿ ಬೇಕು, ಸರ್ಕಾರಕ್ಕೆ ಒಂದು ಧ್ವನಿ ಬೇಕು. ಅದು ವಾಟಾಳ್ ನಾಗರಾಜ್ ಆಗಿದೆ, ಹೇಳಿ ಪರವಾಗಿಲ್ಲ, ನೋ ಪ್ರಾಬ್ಲಮ್. ದಯವಿಟ್ಟು ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದು ವಿಷಯವನ್ನ ತಿಳ್ಕೊಳ್ಬೇಕು. ಇವತ್ತು ನಮ್ಮ ಆಹಾರ ಮತ್ತು ನಾಗರಿಕ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು ಬಂದಿದ್ದಾರೆ, ಸತೀಶ್ ಶಂಕರ್ ಅವರು ಬಂದಿದ್ದಾರೆ, ಸಿ ಕೈಚಂದ್ರ ಅವರು ಬಂದಿದ್ದಾರೆ, ಎಲ್ಲ ಹಾಸ್ಯ ಕಲಾವಿದರು ಬಂದಿದ್ದಾರೆ. ಉದಯ್ ಅವರು ಒಳ್ಳೆ ಉತ್ತಮವಾದಂಥ ವೇದಿಕೆಯನ್ನು ಕೊಟ್ಟಿದ್ದಾರೆ. ದಯಾನಂದ ಅವರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈಗ ನೀವೆಲ್ಲರೂ ಕೂಡ ರೆಬಲ್ ಸ್ಟಾರ್ ಅಂಬರೀಶ್ ಅವರ ಧ್ವನಿಯನ್ನ ಕೇಳಿದ್ರಿ. ಯಾಕೆ ಅಂತ ಒಬ್ಬ ವ್ಯಕ್ತಿ ಇನ್ನೊಮ್ಮೆ ಹುಟ್ಟಿ ಬರಬೇಕು, ಇನ್ನು ನಮ್ಮ ಜೊತೆ ಸದಾಕಾಲ ಇರಬೇಕು, 100 ಕಾಲ ಚೆನ್ನಾಗಿರ್ಬೇಕು ಅಂತ ನಾವೆಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೀವಿ. ಯಾರೋ ಕಿಡಿಗೇಡಿ ಮುಂಡೆ ಮಕ್ಕಳು ಅಲ್ಲೋಗಿ ಇಲ್ಲೋಗಿ ಶ್ವಾಸಕೋಶ, ಅರ್ಥಕೋಶ, ಕೋಟಿ, ಖನಿಜ ಇವುಗಳ ತೊಂದರೆ ಆಗಿದೆ ಅಂತ ಸುದ್ದಿ ಹಬ್ಬಿಸ್ತಾರೆ. ನಂಬೇಡಿ. ಅಂಬರೀಶ್ ಅಂದ್ರೆ ಕನ್ನಡದ ಕರ್ಣ ಯಾವತ್ತು ಕರ್ಣ ಕವಚದ ಇದ್ದಾಗೆ ಇದ್ದೇ ಇರ್ತಾರೆ ಅಂತ ಹೇಳ್ತಾ, ಯಾವತ್ತೂ ಅಷ್ಟೇ ನಾಯಿ ಮೆರವಣಿಗೆ ಮಾಡಿದೀನಿ, ಕತ್ತೆ ಮೆರವಣಿಗೆ ಮಾಡಿದೀನಿ, ಚಾಪೆ ಚಳವಳಿ ಮಾಡಿದೀನಿ, ಶೌಚಾಲಯ ಚಳವಳಿ ಮಾಡಿದೀನಿ. ಯಾಕೆ ಎಲ್ಲರೂ ಕೂಡ ಕನ್ನಡದಲ್ಲಿ ಮಾತನಾಡಬೇಕು ಅಂತ. ಅದಕ್ಕೋಸ್ಕರ ಕನ್ನಡದಲ್ಲಿ ಮಾತನಾಡಿ, ಕನ್ನಡದಲ್ಲಿ ವ್ಯವಹರಿಸಿ. ಇಲ್ಲ ಅಂತಂದ್ರೆ ಕರೆಂಟ್ ಬಂದ್, ನೀರ್ ಬಂದ್, ಹಾಲ್ ಬಂದ್, ಟೆಪ್ಪೋ ಬಂದ್, ಮಾತು ಬಂದ್, ನಗುನು ಬಂದ್. ಒಂದು ತಿಳ್ಕೊಳ್ಳಿ, ಕರ್ಣನ್ ಕವಚ ಹಾಕಿರೋದು ದೇವರಲ್ಲ, ಅದನ್ನ ಕರ್ನಾಟಕ ಜನ ಎದೆ ಮೇಲೆ ಹಾಕವ್ರೆ. ತಲೆನಲ್ಲಿ ಬುದ್ಧಿ ಕೊಟ್ಟಿರೋದು ನಮ್ಮ ಕನ್ನಡ ತಾಯಿ. ನನಗೇನು ಆಗಲ್ಲ, ಯಾರು ಏನು ಹೆಚ್ಚು ಕಮ್ಮಿ ಮಾಡಕ್ಕಾಗಲ್ಲ. ಕನ್ನಡ ಜನರ ಆಶೀರ್ವಾದ ಇರೋವರೆಗೂ ನಾನು ಈ ನಾಡಲ್ಲಿ ಇದ್ದೇ ಇರ್ತೀನಿ. ನಿಮ್ಮಗಳ ಪ್ರೀತಿನ ಹಂಚ್ಕೊಳ್ತೀನಿ. ಎಸ್, ಮಾಸ್ಟರ್ ಹಿರಣ್ಯ ಅವರು. ಓಕೆ, ನೀವು ಮಾಜಿ ಪ್ರಧಾನಿ ದೇವೇಗೌಡರು. ಓಕೆ, ಇವರು ಮಾಜಿ ಪ್ರಧಾನಿ ದೇವೇಗೌಡರು ಆಗ್ತಾರೆ. ನಾನು ಕರ್ನಾಟಕ ನಾಟಕ ರತ್ನ ಮಾಸ್ಟರ್ ಹಿರಣ್ಯ. ಬಡ್ಕೋಬೇಕು. ನಾನು 45 ವರ್ಷದಿಂದ ಬಡ್ಕೊತಾ ಇದ್ದೀನಿ. 2 ವಿಧಾನಸೌಧ ಕಟ್ಕೊಂಡವ್ರೆ. ಬೆಳಿಗ್ಗೆ ಆದ್ರೆ 2 ವಿಧಾನಸೌಧ, ಸಾಯಂಕಾಲ ಆದ್ರೆ 2 ಎಂಟ್ರು. ಎಲ್ಲಿ ಹೋಗ್ಬೇಕು ಅಂತಾನೆ ಗೊತ್ತಿಲ್ಲ. ಹುಡುಗಾಟ ಅಲ್ರಿ. ಕರ್ನಾಟಕ ಜನ ದುಡ್ಡು, ಕಷ್ಟಪಟ್ಟರು ದುಡ್ಡು. ಅದು ಒಂದು ಮಾತ್ರ ಒಪ್ಕೋಬೇಕು, ನೈಸ್ ರೋಡಲ್ಲಿ ನೈಸಾಗಿ ಹೋಗಕ್ ಬಿಡ್ಲಿಲ್ಲ. ಯಾಕೆ ಹೇಳಿ, ನಮ್ಮ ಕರ್ನಾಟಕದ ಸೊತ್ತು, ರೈತರ ಸೊತ್ತು ಎಲ್ಲೂ ಹೋಗ್ಬಾರ್ದು ಅಂತೇಳಿ ಮುಂಚೆ ಏನ್ ಹೇಳ್ತಾ ಇದ್ರು, ಕೇಂದ್ರದಲ್ಲಿ ಕೂತ್ಕೊಂಡು ಬಾಂಬೆಗೆ ಹೋದ್ರೆ ಮದ್ರಾಸಿ ಅಂತಿದ್ರು. ಅದು ಕರ್ನಾಟಕ, ದೇವೇಗೌಡರು ಬೆಂಗಳೂರು ಅಂತ ತೋರಿಸ್ಕೊಂಡರು ನಮ್ಮ ಮಾನ್ಯ ಶ್ರೀ ದೇವೇಗೌಡರು. ಏನಂತೀರಿ ಸ್ವಾಮಿ? ಮಾಸ್ಟರ್ ಹಿರಣ್ಯ ಅವನು ಒಳ್ಳೆ ಮಾತುಗಳು ಆಡ್ತಾ ಇದ್ದಾರೆ.
ಉತ್ತಮ ರಾಜಕಾರಣಿಗಳನ್ನ ಹೊಗಳಿದ್ದಾರೆ. ಯಾರೋ ಹುಡುಗರು ಆ ಕಡೆ ಹೋಗ್ರಿ. ಹೇ ಯಾವನೋ ನಾನ್ಸೆನ್ಸ್ ಹೋಗಡೆ. ಮಾಜಿ ಪ್ರಧಾನಿಗಳು ಬರ್ತಾ ಇದ್ದಾರೆ ಅಂತಂದರೆ ಸ್ಟೇಜ್ ಮೇಲೆ ಓಡಾಡಬಾರ್ದು. ಸೈಲೆಂಟ್ ಸೌಂಡ್ ಮಾಡ್ಬಿಡ್ರಿ. ಹೇ ಯಾರೇ ಅವ್ರ ಸೌಂಡ್ಸು ಒಳ್ಳೆ ಸೌಂಡ್ ಕೊಟ್ಟಿದ್ದಾರೆ. ಜನರ ಸೌಂಡ್ ಜಾಸ್ತಿ ಬರ್ತಾ ಇದೆ. ಹಿರಣ್ಣಯ್ಯನವರು 80 ವರ್ಷ ದಾಟಿದೆ. ಐ ಆಮ್ ಆಲ್ಸೋ 80 years old. ಓಲ್ಡ್ ಅಲ್ಲ, ಯಂಗ್ ಮ್ಯಾನ್. ಒಂದು ವಿಷಯ ಹೇಳ್ತೀನಿ ಸ್ವಾಮಿ, ಎಷ್ಟು ಚಿತ್ರಗಳನ್ನು ಮಾಡಿದ್ದಾರೆ, ನಾಟಕ ಮಾಡಿದ್ದಾರೆ, ಹೇಳೋದಕ್ಕೆ ಕಣ್ಣು ನಮಗೆ ಬಾಯಿ ಸಾಲಲ್ಲ. ಏನು ಹೇಳ್ತೀರಾ ಹಿರಣ್ಣಯ್ಯನವ್ರೆ? ನಾವೇನು ಬಡ್ಕಳ್ರಿ, ಒಂದು ಮಾತ್ರ ನಿಜ, ಇಷ್ಟೆಲ್ಲ ಕೊಟ್ಟಿದ್ದು ಜನಗಳನ್ನ, ಧ್ವನಿನೂ ಅವರೇ ಕೊಟ್ಟಿರೋದು, ಧೈರ್ಯನೂ ಅವರೇ ಕೊಟ್ಟಿರೋದು. ಅವ್ರ ಮುಂದೆ ಅವ್ರ ಧೈರ್ಯ ಹೇಳಕ್ ನನಗೇನ ಆಗಬೇಕು? ಅವ್ರ ಮನಕಾಯಾಗ ಯಾವನ್ನೂ ಎದುರಲ್ಲ. ಕರ್ನಾಟಕದ ಜನ ಚಪ್ಪಾಳೆ ಇರೋವರೆಗೂ ನನ್ನ ಧ್ವನಿ ಇದ್ದೇ ಇರುತ್ತೆ, ಅದೇನಾರು ಆಗಲಿ. ನಿಮ್ಮ ಧ್ವನಿ ಇರೋದಕ್ಕೆ ಇವತ್ತು ಸನ್ಮಾನಿಸ್ತಾ ಇದ್ದಾರೆ ಸ್ವಾಮಿ. ಒಂದು ವಾರ ಮಾಸ್ಟರ್ ಹಿರಣ್ಯ ಅವ್ರು ನೋಡೋದಕ್ಕೆ ಜನ ಒಬ್ಬರ ಮೇಲೆ ಒಬ್ಬರು ಬಿದ್ದು ನೋಡಿದ್ದಾರೆ. ಅಂಥವ್ರು ಇರಬೇಕು ಸ್ವಾಮಿ. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ, ಎಲ್ಲ ಸಿದ್ದರಾಮಣ್ಣನ ಸರ್ಕಾರದಲ್ಲಿ ಎಲ್ಲ ಕೆಲಸಗಳು ಚೆನ್ನಾಗಿ ನಡೀತಾ ಇದೆ. ಸಚಿವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಕೆಲವರು ಯಾರೋ ಕೆಲಸ ಮಾಡ್ತಾಯಿಲ್ಲ, ಶಾಸಕರಾಗಲಿ ಅವರು. ಅಂಥವ್ರಿಗೆ ನಾನು ಹೇಳೋದೇನು ಅಂದರೆ, ಆಡಿಸಿ ನೋಡು, ಬೇಳಿಸಿ ನೋಡು. 80 ವರ್ಷ ಉರುಳಿ ಹೋಗೋದು. ಎಲ್ರಿ ನೀವೆಲ್ಲೂ ಉರುಳಲ್ಲ. ಉರುಳಿದ್ರು 5 ವರ್ಷ ಆ ಕಡೆ ಉಳಿರ್ತೀರಿ, ತಿರ್ಗಾ ಇವ್ರು ಬರ್ತಾರೆ, ತಿರ್ಗಾ ಅವ್ರು 5 ವರ್ಷ ಉರುಳ್ತಾರೆ. ನೀವು ಇಲ್ಲಿಲ್ಲೇ ಉರುಳ್ಕೋಬೇಕು, ಇನ್ನೆಲ್ಲೂ ಉರುಳುವ ಕಾಲ. ಅಬ್ಬಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮನೆಯಲ್ಲಿ ಮುದ್ದೆ ಉಪಸಾರ ಮಾಡಿದ್ದಾರೆ, ತಿನ್ಕೊಂಡು ಬರೋಣ ನಡೆಯಿರಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಇಷ್ಟವರೆಗೂ ಮಿಮಿಕ್ರಿಯ ಜುಗಲ್ಬಂದಿ ಮಾಡಿದ್ರು.